आप देख रहे हैं एफएम एक्सप्रेस न्यूज। मैं आपके साथ मैं आज बीजापुर शहर में आईटी रेड। एमएलए देवानंद चौहान के दोस्त और रिश्तेदारों के घर पे हुई आईटी रेड। देवानंद चौहान माध्यम से बात करते हुए कहा, भाजपा के लोग चुनाव हार जाने के डर पे ऐसा काम किया है। 12 ಗಂಟೆ ನಂತರ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ನಮ್ಮ ಅಳಿಯನ ಮನೆಯ ಮೇಲೆ ಐಟಿ ರೇಡನ್ನು ಮಾಡಿದ್ದಾರೆ. ಅಲ್ಲಿ ಯಾವುದೇ ಒಂದು ದಾಖಲೆ ಆಗಲಿ, ಯಾವುದೇ ಒಂದು ಬೆಲೆ ಬಾಳುವ ವಸ್ತುಗಳಾಗಲಿ ಅಲ್ಲಿ ಯಾವುದೇ ಲಭ್ಯ ಆಗಿಲ್ಲ. ಮತ್ತು ಅದು ಇರಂಗೂ ಇಲ್ಲರಿ, ಯಾಕಂದ್ರೆ ನಾವೆಲ್ಲ ದುಡ್ಕೊಂಡು ತಿನ್ನೋರು. ಹೀಗಾಗಿ ಈಗಾಗಲೇ BJPಯವರು ಸಂಪೂರ್ಣವಾಗಿ ಹತಾಶೆ ಆಗಿದ್ದಾರೆ. ಅವರು ಸೋಲಿನ ಭೀತಿ ಅವ್ರಿಗೆ ಕಾಡ್ತಾ ಇದ್ದಾರೆ. ಅದನ್ನು ಹೀಗಾಗಿ ಯಾವುದೇ ರೀತಿಯಿಂದ ಒಂದು ಒತ್ತಡ ಹಾಕಬೇಕಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕುತಂತ್ರ ಬುದ್ಧಿಯನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬಿಜಾಪುರ ಪ್ರಜ್ಞಾವಂತ ಮತದಾರರು ಅವರಿಗೆ ನಾಳೆ ಬರುವಂಥ ದಿನಮಾನಗಳಲ್ಲಿ ಅವರಿಗೆ ಬುದ್ಧಿಯನ್ನು ಕಲಿಸ್ತಾರೆ. ಯಾಕಂದರೆ ಇದೇ ಹಾಲಿ ಸಂಸದರು ಇದೇ 10 ವರ್ಷದ ಹಿಂದೆ 3 ಕೋಟಿ ಅವರದು ಆಸ್ತಿ ವಿವರಣೆ ನೀಡಿದರು. ಈಗ 38 ಕೋಟಿ ಅವರ ಆಸ್ತಿ ವಿವರಣೆ ಆಗಿದೆ. 58 ಕೋಟಿಗಟ್ಟಲೆ ಅವರದು ಆಸ್ತಿ ವಿವರಣೆ ಆಗಿದೆ. ಅದೇ ರೀತಿಯಾಗಿ ಇವತ್ತು ನ್ಯಾಷನಲ್ ಹೈವೇಲಿ ಕೂಡ ಅವರ ಒಂದು ಕರ್ಮಕಾಂಡವನ್ನು ಕೂಡ ಇವತ್ತು ಬೆಳಕಿಗೆ ಬರ್ತಾ ಇದೆ. ಇವೆಲ್ಲ ನೋಡಿದರೆ ಇವರು ಸಂಪೂರ್ಣವಾಗಿರ್ತಕ್ಕಂಥ ಹತಾಶೆ ಭಾವನೆಯನ್ನು ಹೊಂದಿಕೊಂಡು ಇವತ್ತು ನಮ್ಮ ಮೇಲೆ ಒಂದು ಈ ರೀತಿಯಾಗಿರ್ತಕ್ಕಂಥ ಮಾನಸಿಕ ಒಂದು ದಬಾವ ಮೇಲೆ ಇಲೆಕ್ಷನ್ ಕುತಂತ್ರದಿಂದ ಮಾಡ್ಕೋಬೇಕಂತೇಳಿ ಇವರೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿ ಜನ ಒಪ್ಪಂಗಿಲ್ರಿ. ಇದಕ್ಕೆ ಬರ್ತಕ್ಕಂಥ 23ನೇ ತಾರೀಕಿನಲ್ಲಿ ಇವತ್ತು ಮತದಾರ ಬಾಂಧವರೇ ಇವರಿಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಏನು ಕೇಳಿದ್ರಂತ ನಿಮ್ಮ ಹಳೆಯಂದ್ರಿಗೆ ಬಂದು ಎಷ್ಟು ಜನ ಬಂದಿದ್ರು? ಇಲ್ಲ, ಸಡನ್ಲಿ ಮನೆಯಲ್ಲಿ ಬಂದು ಎಲ್ಲ ಏನು ಡಬ್ಬಿ, ಆ ನಂತರ ಕಾಗದ ಪತ್ರ ಇವೆಲ್ಲ ಒಂದು ಏನು ಅವ್ರದ್ದು ತನಿಖೆ ಏನು ಅವ್ರದ್ದು ಮಾಡುವಂಥದ್ದು ಹಂತಗಳು ಇದ್ದಾವೆ, ಅದನ್ನೆಲ್ಲ ಮಾಡಿದ್ದಾರೆ ಸರ್. ಅದನ್ನು ಏನಿಲ್ಲ ಸರ್, ಏನಿಲ್ಲ. ಅಲ್ಲಿ ನಮ್ಮ ತಾಂಬಾ ಗ್ರಾಮದಲ್ಲಿ ಕೇಬಲ್ ನೆಟ್ವರ್ಕ್ ಮಾಡಿರ್ತಕ್ಕಂಥ ರದ್ದೇವಾಡಿ ದೇವೇಂದ್ರ ಅವ್ರ ಮನೆಯಲ್ಲಿ ಒಂದು ಥೋಡೆ ಅಮೌಂಟ್ ಏನೋ ಸಿಕ್ಕಿದೆ ಅಂತೇಳಿ ಒಂದು ವಿಚಾರ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಅಲ್ಲ, ಈಗ ಅವ್ರಿಗೆ ನಿಮಗೇನು ವೈಯಕ್ತಿಕ ಸಂಬಂಧ ಏನಿಲ್ಲ ಸರ್. ದೇವೇಂದ್ರ ಅವರಿಗೆ ನಮಗೇನು ವೈಯಕ್ತಿಕ ಸಂಬಂಧ ಇಲ್ಲ. ಈಗ ನಮ್ಮ ಹಳೆಯನ್ ಮನೆಯಲ್ಲಿ ಮಾಡಿದ್ದು ಏನು ಸಿಕ್ಕೇ ಇಲ್ಲ ಸರ್. ಈಗ ಅವ್ರಿಗೆ ಅಷ್ಟೊಂದು ಬಹಳಷ್ಟು ಇದನ್ನಿದ್ರೆ ನಮ್ಮ ಮನೆಯಲ್ಲೂ ಮಾಡ್ಲಿರಿ ಸರ್. ಎನಿ ಟೈಮ್ಸ್ ಆಲ್ಟ್ಲಿ ವೆಲ್ಕಮ್. ನಾ ಮುನ್ನಿತ್ ಕೇಸಿಂದ ಅದನ್ನೆಲ್ಲ ನಾ ತೋರಿಸ್ಕೊಡ್ತೇನೆ ಸರ್. ಅದನ್ನು ಅಂದ್ರೆ ಈಗ ನಿನ್ನ ದೇವೇಗೌಡರು ಕುಮಾರಸ್ವಾಮಿ ಬಂದು ಹೋಗಿದ್ದಾರೆ. ಅವ್ರು ಬಂದು ಹೋದ ತಕ್ಷಣ ಮಾಡ್ಲಿಕ್ಕೆ ಏನು ಇರ್ಬೋದು ಅಂತ ಏನು? ಇದು ರಾಜಕೀಯ ಒಂದು ಕುತಂತ್ರ ಸರ್. ಇದಕ್ಕೆ 100% ಈಗ ಇರತಕ್ಕಂತ ಒಬ್ಬ ಸಂಸದರ ಕೈವಾಡು ಕೂಡ ಇದರ ಮೇಲೆ ಇದೆ ಸರ್. ರಿಪ್ರೆಸ್ ಮಾಡ್ಲಿಕ್ಕೆ ಅಂತ ಮಾಡ್ತಾ ಇದ್ದಾರೆ. ಹೌದ್ರಿ ಸರ್. ಸಂಸದರ ನೇರಸ್ಟ್ ಅಪವಾದನೆ ಮಾಡ್ತೀನಲ್ಲ ಸರ್. ನೇರಸ್ಟ್ ಸಂಸದರೇ ಒಂದು ಕೈವಾಡ. ಯಾಕಂದ್ರೆ ಅದು ಇಲಾಖೆನ ಅವ್ರ ಕೈಯಲ್ಲಿ ಇದೆ ಅಲ್ಲ ಸರ್. ರೈಟ್, ಇಲಾಖೆ ಅವ್ರ ಕೈಲಿ ಇದೆ. ಅವರಿಗೆ ಯಾವ ರೀತಿ ಗೊಂಬೆ ಆಟ ಆಡಿಸ್ಬೇಕು ಆ ರೀತಿ ಆಡಿಸ್ತಾ ಇದ್ದಾರೆ ಸರ್. ಚುನಾವಣಾ ಪರ್ಪಸ್ಗೋಸ್ಕರನೇ ಮಾಡಿದ್ದಾರೆ ಸರ್ ಇದನ್ನು. ರೈಟ್ ಸರ್, ಥ್ಯಾಂಕ್ ಯು ಸರ್.